ನಮಸ್ಕಾರ ಸ್ನೇಹಿತರೆ, ನಮ್ಮ ಆಸ್ಟ್ರೋರಾಶಿ ಕನ್ನಡ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಏಪ್ರಿಲ್ 18, 2026 ಶನಿವಾರದ ದ್ವಾದಶ ರಾಶಿಗಳ ಸಂಪೂರ್ಣ ಫಲವನ್ನು ತಿಳಿಯೋಣ. ಶನಿದೇವನ ವಿಶೇಷ ಅನುಗ್ರಹದಿಂದ ಇಂದು ಯಾವ ರಾಶಿಯವರಿಗೆ ಅನಿರೀಕ್ಷಿತ ಧನಯೋಗ ಲಭಿಸಲಿದೆ, ಯಾರಿಗೆ ಸಾಲದ ಬಾಧೆಯಿಂದ ಮುಕ್ತಿ ಸಿಗಲಿದೆ ಮತ್ತು ಯಾವ ರಾಶಿಯವರು ಇಂದು ಎಚ್ಚರಿಕೆಯಿಂದ ಇರಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ವಿವರಿಸಲಾಗಿದೆ. ವಿಡಿಯೋದಲ್ಲಿ ಏನೇನಿದೆ? ಮೇಷದಿಂದ ಮೀನ ರಾಶಿಯವರೆಗಿನ ಇಂದಿನ ದಿನ ಭವಿಷ್ಯ, ಶನಿದೇವನ ಕೃಪೆಗೆ ಮಾಡಬೇಕಾದ ಸರಳ ಪರಿಹಾರಗಳು, ಧನಯೋಗ ಮತ್ತು ಉದ್ಯೋಗದಲ್ಲಿನ ಬದಲಾವಣೆಗಳ ಮಾಹಿತಿ. ನಿಮ್ಮ ರಾಶಿಯ ಬಗ್ಗೆ ತಿಳಿಯಲು ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. 1. ಮೇಷ. ಏರಿಸ್. ವೃತ್ತಿ. ಕಚೇರಿಯಲ್ಲಿ ಕೆಲಸದ ಒತ್ತಡ ಹೆಚ್ಚಿದ್ದರೂ ನಿಮ್ಮ ದಕ್ಷತೆ ಮೆಚ್ಚುಗೆ ಪಡೆಯುತ್ತದೆ. ಸ್ವಂತ ಉದ್ಯೋಗಿಗಳಿಗೆ ಹೊಸ ಆರ್ಡರ್ಗಳು ಸಿಗಲಿವೆ. ಆರ್ಥಿಕ, ಹಣದ ಒಳಹರಿವು ಉತ್ತಮವಾಗಿರುತ್ತದೆ, ಆದರೆ ಐಷಾರಾಮಿ ವಸ್ತುಗಳ ಮೇಲೆ ಖರ್ಚು ಮಾಡುವ ಸಾಧ್ಯತೆಯಿದೆ. ಕುಟುಂಬ, ತಂದೆಯ ಕಡೆಯಿಂದ ಆಸ್ತಿ ವಿಷಯದಲ್ಲಿ ಸಹಕಾರ ಸಿಗಲಿದೆ. ಮನೆಯಲ್ಲಿ ಸಣ್ಣ ಶುಭ ಕಾರ್ಯದ ಚರ್ಚೆ ನಡೆಯಬಹುದು. ಪ್ರೀತಿ, ಸಂಗಾತಿಯೊಂದಿಗೆ ಸಮಯ ಕಳೆಯಲು ಪ್ರಯತ್ನಿಸಿ, ನಿಮ್ಮ ಮೌನ ಅವರಿಗೆ ಬೇಸರ ತರಬಹುದು. ಶುಭ ಸಂಖ್ಯೆ 9. ಪರಿಹಾರ: ಹನುಮಾನ್ ಚಾಲೀಸಾ ಪಠಿಸಿ. 2. ವೃಷಭ. ಟಾರಸ್. ವೃತ್ತಿ. ಹೊಸ ಉದ್ಯೋಗದ ಹುಡುಕಾಟದಲ್ಲಿದ್ದವರಿಗೆ ಇಂದು ಸಂದರ್ಶನದಿಂದ ಕರೆ ಬರಬಹುದು. ಕೃಷಿ ಸಂಬಂಧಿತ ಉದ್ಯಮದಲ್ಲಿ ಲಾಭವಿದೆ. ಆರ್ಥಿಕ, ಭೂಮಿ ಅಥವಾ ವಾಹನ ಖರೀದಿಗಾಗಿ ಹಣ ವಿನಿಯೋಗಿಸುವ ಸಾಧ್ಯತೆಯಿದೆ. ಕುಟುಂಬ, ಒಡಹುಟ್ಟಿದವರೊಂದಿಗೆ ಪ್ರವಾಸ ಮಾಡುವ ಯೋಜನೆ ಸಿದ್ಧವಾಗಲಿದೆ. ಪ್ರೀತಿ, ಹಳೆಯ ಪ್ರೇಮ ಪ್ರಕರಣಗಳು ಸುಖಾಂತ್ಯ ಕಾಣುವ ಸೂಚನೆಯಿದೆ. ಶುಭ ಸಂಖ್ಯೆ 6. ಪರಿಹಾರ: ಬಡವರಿಗೆ ಬಿಳಿ ಬಣ್ಣದ ಸಿಹಿ ಪದಾರ್ಥ ದಾನ ಮಾಡಿ. 3. ಮಿಥುನ. ಜೆಮಿನೈ. ವೃತ್ತಿ. ವಿನಾಕಾರಣ ಸಹೋದ್ಯೋಗಿಗಳೊಂದಿಗೆ ವಾದ ಮಾಡಬೇಡಿ. ಇಂದು ನಿಮ್ಮ ತಾಳ್ಮೆಗೆ ಪರೀಕ್ಷೆಯ ದಿನ. ಆರ್ಥಿಕ, ಹಣಕಾಸಿನ ವಿಚಾರದಲ್ಲಿ ಯಾರನ್ನೂ ಅತಿಯಾಗಿ ನಂಬಬೇಡಿ. ಸಾಲ ನೀಡುವುದು ಇಂದು ಬೇಡ. ಕುಟುಂಬ, ಮಕ್ಕಳ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ಮನೆಯ ಹಿರಿಯರ ಮಾತನ್ನು ಗೌರವಿಸಿ. ಪ್ರೀತಿ, ನಿಮ್ಮ ಸಂಗಾತಿಗೆ ಇಂದು ನಿಮ್ಮ ಬೆಂಬಲದ ಅವಶ್ಯಕತೆ ಇದೆ. ಸಣ್ಣ ಉಡುಗೊರೆ ನೀಡಿ ಪ್ರಸನ್ನಗೊಳಿಸಿ. ಶುಭ ಸಂಖ್ಯೆ 5. ಪರಿಹಾರ: ಗಣಪತಿಗೆ ಗರಿಕೆ ಸಮರ್ಪಿಸಿ. 4. ಕರ್ಕಾಟಕ. ಕ್ಯಾನ್ಸರ್. ವೃತ್ತಿ. ಸಾಫ್ಟ್ವೇರ್ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿರುವವರಿಗೆ ಹೆಚ್ಚಿನ ಮಾನ್ಯತೆ ಸಿಗಲಿದೆ. ವಿದೇಶಿ ಕಂಪನಿಗಳೊಂದಿಗೆ ಕೆಲಸ ಮಾಡುವ ಅವಕಾಶವಿದೆ. ಆರ್ಥಿಕ, ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಲು ಇದು ಸಕಾಲ. ಅನಿರೀಕ್ಷಿತ ಧನಲಾಭದ ಯೋಗವಿದೆ. ಕುಟುಂಬ, ತಾಯಿಯ ಆರೋಗ್ಯ ಸುಧಾರಿಸಲಿದೆ. ಮನೆಯ ವಾತಾವರಣ ಹಿತಕರವಾಗಿರುತ್ತದೆ. ಪ್ರೀತಿ, ಹೊಸ ಸಂಬಂಧಗಳು ಆರಂಭವಾಗಬಹುದು. ಮನೆಯವರ ಒಪ್ಪಿಗೆ ಪಡೆಯಲು ಇದು ಉತ್ತಮ ದಿನ. ಶುಭ ಸಂಖ್ಯೆ 2. ಪರಿಹಾರ: ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡಿ. 5. ಸಿಂಹ. ಲಿಯೋ. ವೃತ್ತಿ. ಸರ್ಕಾರಿ ಕೆಲಸಗಳಲ್ಲಿ ಅಡೆತಡೆಗಳು ನಿವಾರಣೆಯಾಗಲಿವೆ. ನಿಮ್ಮ ನಾಯಕತ್ವದ ಗುಣಕ್ಕೆ ಉತ್ತಮ ಪ್ರಶಂಸೆ ದೊರೆಯಲಿದೆ. ಆರ್ಥಿಕ, ಬಜೆಟ್ ಮೀರಿದ ಖರ್ಚುಗಳು ಎದುರಾಗಬಹುದು, ಸ್ವಲ್ಪ ಹಿಡಿತವಿರಲಿ. ಕುಟುಂಬ, ಜೀವನ ಸಂಗಾತಿಯ ಸಲಹೆಯೂ ನಿಮಗೆ ಆರ್ಥಿಕ ಲಾಭ ತಂದುಕೊಡಲಿದೆ. ಪ್ರೀತಿ, ಅತಿಯಾದ ಆತ್ಮವಿಶ್ವಾಸ ಪ್ರೇಮ ಜೀವನದಲ್ಲಿ ಗೊಂದಲ ಮೂಡಿಸಬಹುದು, ಸಮಾಧಾನವಾಗಿರಿ. ಶುಭ ಸಂಖ್ಯೆ 1. ಪರಿಹಾರ: ಸೂರ್ಯದೇವನಿಗೆ ಅರ್ಘ್ಯ ಅರ್ಪಿಸಿ. 6. ಕನ್ಯಾ. ವರ್ಗೋ. ವೃತ್ತಿ. ಪತ್ರಿಕೋದ್ಯಮ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿರುವವರಿಗೆ ಪ್ರಗತಿ ಇರಲಿದೆ. ಕಠಿಣ ಕೆಲಸಗಳನ್ನು ಸುಲಭವಾಗಿ ಮುಗಿಸುವಿರಿ. ಆರ್ಥಿಕ, ಬರಬೇಕಿದ್ದ ಬಾಕಿ ಹಣ ವಾಪಸ್ ಬರಲಿದೆ. ಬ್ಯಾಂಕ್ ವ್ಯವಹಾರಗಳಲ್ಲಿ ಜಾಗರೂಕರಾಗಿರಿ. ಕುಟುಂಬ, ಸಂಬಂಧಿಕರ ಆಗಮನದಿಂದ ಮನೆಯಲ್ಲಿ ಸಂಭ್ರಮದ ವಾತಾವರಣ ಇರಲಿದೆ. ಪ್ರೀತಿ, ಪ್ರೇಮಿಗಳ ನಡುವೆ ಪರಸ್ಪರ ನಂಬಿಕೆ ಹೆಚ್ಚಾಗಲಿದೆ. ಶುಭ ಸಂಖ್ಯೆ 7. ಪರಿಹಾರ: ಹಸಿರು ಬಣ್ಣದ ಬಟ್ಟೆ ಧರಿಸಿ ಅಥವಾ ಗಿಡಗಳಿಗೆ ನೀರು ಹಾಕಿ. 7. ತುಲಾ. ಲಿಬ್ರಾ. ವೃತ್ತಿ. ಪಾಲುದಾರಿಕೆ ವ್ಯವಹಾರದಲ್ಲಿ ಲಾಭದಾಯಕ ದಿನ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಶುಭ ಮುಹೂರ್ತ. ಆರ್ಥಿಕ, ಆದಾಯದ ಮೂಲಗಳು ಹೆಚ್ಚಾಗಲಿವೆ. ಚಿನ್ನಾಭರಣಗಳ ಮೇಲೆ ಹೂಡಿಕೆ ಮಾಡಬಹುದು. ಕುಟುಂಬ, ಮನೆಯಲ್ಲಿ ನೆಮ್ಮದಿ ಇರಲಿದೆ. ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವಿರಿ. ಪ್ರೀತಿ, ಸಂಗಾತಿಯೊಂದಿಗೆ ಸುಂದರ ಸಂಜೆ ಕಳೆಯುವ ಯೋಗವಿದೆ. ಶುಭ ಸಂಖ್ಯೆ 8. ಪರಿಹಾರ: ಮಹಾಲಕ್ಷ್ಮಿ ಅಷ್ಟಕ ಪಠಿಸಿ. 8. ವೃಶ್ಚಿಕ. ಸ್ಕಾರ್ಪಿಯೋ. ವೃತ್ತಿ. ಶತ್ರುಗಳ ಬಗ್ಗೆ ಎಚ್ಚರವಿರಲಿ. ಕೆಲಸದ ಸ್ಥಳದಲ್ಲಿ ರಾಜಕೀಯಕ್ಕೆ ಕಿವಿಗೊಡಬೇಡಿ. ಸಂಶೋಧನಾ ಕ್ಷೇತ್ರದಲ್ಲಿರುವವರಿಗೆ ಯಶಸ್ಸು. ಆರ್ಥಿಕ,
ಸಾಲದ ಸುಳಿಯಿಂದ ಮುಕ್ತಿ ಪಡೆಯಲು ದಾರಿಗಳು ಕಾಣಲಿವೆ. ಕುಟುಂಬ, ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಒಮ್ಮತ ಮೂಡಲಿದೆ. ಪ್ರೀತಿ, ಸಂಗಾತಿಯೊಂದಿಗೆ ಸಣ್ಣ ಮಾತಿನ ಚಕಮಕಿ ನಡೆಯಬಹುದು. ಮೌನವೇ ಮದ್ದು. ಶುಭ ಸಂಖ್ಯೆ 3. ಪರಿಹಾರ: ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆ ಮಾಡಿ. 9. ಧನುಸ್ಸು ಸ್ಯಾಜಿಟೇರಿಯಸ್. ವೃತ್ತಿ, ಉನ್ನತ ವ್ಯಾಸಂಗಕ್ಕೆ ಹೋಗುವವರಿಗೆ ಅನುಕೂಲಕರ ದಿನ. ಮಾರ್ಗದರ್ಶಕರಿಂದ ಉತ್ತಮ ಸಲಹೆ ಸಿಗಲಿದೆ. ಆರ್ಥಿಕ, ಲಾಟರಿ ಅಥವಾ ಅದೃಷ್ಟದ ಮೂಲಕ ಹಣ ಬರಬಹುದು. ಹಳೆಯ ಹೂಡಿಕೆ ಲಾಭ ನೀಡಲಿದೆ. ಕುಟುಂಬ, ತೀರ್ಥಯಾತ್ರೆಗೆ ಹೋಗುವ ಬಗ್ಗೆ ಚರ್ಚೆ ನಡೆಸುವಿರಿ. ಮನೆಯಲ್ಲಿ ಶಾಂತಿ ಇರಲಿದೆ. ಪ್ರೀತಿ, ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಲು ಇದು ಸೂಕ್ತ ಸಮಯ. ಶುಭ ಸಂಖ್ಯೆ 4. ಪರಿಹಾರ: ಗುರುವಿನ ಸ್ಮರಣೆ ಮಾಡಿ ಅಥವಾ ಹಳದಿ ಹೂವುಗಳನ್ನು ಅರ್ಪಿಸಿ. 10. ಮಕರ, ಕ್ಯಾಪ್ರಿಕಾನ್. ವೃತ್ತಿ, ಶನಿ ನಿಮ್ಮ ರಾಶಿಯಲ್ಲೇ ಇರುವುದರಿಂದ ಜವಾಬ್ದಾರಿಗಳು ಹೆಚ್ಚಲಿವೆ. ಯಂತ್ರೋಪಕರಣ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭ. ಆರ್ಥಿಕ, ಸ್ಥಿರಾಸ್ತಿ ವ್ಯವಹಾರದಲ್ಲಿ ಲಾಭ ಸಿಗಲಿದೆ. ಉಳಿತಾಯದ ಯೋಜನೆಗಳು ಯಶಸ್ವಿಯಾಗುತ್ತವೆ. ಕುಟುಂಬ, ಅತ್ತೆ ಮಾವನ ಕಡೆಯಿಂದ ಸಹಾಯ ಸಿಗಲಿದೆ. ಮಗುವಿನ ವಿಷಯದಲ್ಲಿ ಸಂತೋಷವಿದೆ. ಪ್ರೀತಿ, ದಾಂಪತ್ಯ ಜೀವನದಲ್ಲಿ ಮಧುರತೆ ಇರಲಿದೆ. ಶುಭ ಸಂಖ್ಯೆ 8. ಪರಿಹಾರ: ಶನಿದೇವನಿಗೆ ಎಳ್ಳೆಣ್ಣೆ ದೀಪ ಹಚ್ಚಿ. 11. ಕುಂಭ, ಅಕ್ವೇರಿಯಸ್. ವೃತ್ತಿ, ಹೊಸ ಉದ್ಯಮ ಆರಂಭಿಸಲು ತಜ್ಞರ ಸಲಹೆ ಪಡೆಯಿರಿ. ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿರುವವರಿಗೆ ಗುರಿ ತಲುಪಲು ಸುಲಭವಾಗಲಿದೆ. ಆರ್ಥಿಕ, ಗಳಿಕೆಗಿಂತ ಖರ್ಚು ಹೆಚ್ಚಾಗುವ ಸಂಭವವಿದೆ. ಅನಗತ್ಯ ಪ್ರಯಾಣ ತಪ್ಪಿಸಿ. ಕುಟುಂಬ, ಸಹೋದರರ ಸಹಾಯದಿಂದ ಕೌಟುಂಬಿಕ ಸಮಸ್ಯೆ ಬಗೆಹರಿಯಲಿದೆ. ಪ್ರೀತಿ, ನಿಮ್ಮ ಪ್ರೇಮ ಜೀವನದಲ್ಲಿ ಮೂರನೇ ವ್ಯಕ್ತಿಯ ಹಸ್ತಕ್ಷೇಪಕ್ಕೆ ಅವಕಾಶ ನೀಡಬೇಡಿ. ಶುಭ ಸಂಖ್ಯೆ 11. ಪರಿಹಾರ: ಪಕ್ಷಿಗಳಿಗೆ ಧಾನ್ಯಗಳನ್ನು ಹಾಕಿ. 12. ಮೀನ, ಪೈಸೆಸ್. ವೃತ್ತಿ, ದೂರದ ಊರಿಗೆ ವರ್ಗಾವಣೆಯಾಗುವ ಸಾಧ್ಯತೆಯಿದೆ. ಕಲಾತ್ಮಕ ವೃತ್ತಿಯಲ್ಲಿರುವವರಿಗೆ ಅಪಾರ ಮನ್ನಣೆ ಸಿಗಲಿದೆ. ಆರ್ಥಿಕ, ಕಳೆದುಹೋದ ಅಮೂಲ್ಯ ವಸ್ತುಗಳು ಸಿಗುವ ಸಾಧ್ಯತೆಯಿದೆ. ಆರ್ಥಿಕ ಚೈತನ್ಯ ಹೆಚ್ಚಲಿದೆ. ಕುಟುಂಬ, ಮನೆಯಲ್ಲಿ ನೆಮ್ಮದಿಯ ವಾತಾವರಣವಿರುತ್ತದೆ. ಹಿರಿಯರ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತದೆ. ಪ್ರೀತಿ, ಜೀವನ ಸಂಗಾತಿಯೊಂದಿಗೆ ವಿಶ್ವಾಸ ಹೆಚ್ಚಾಗಲಿದೆ. ಶುಭ ಸಂಖ್ಯೆ 3. ಪರಿಹಾರ: ವಿಷ್ಣು ಸಹಸ್ರನಾಮ ಪಠಿಸಿ. ಶುಭಮಸ್ತು. ಈ ಶನಿವಾರದ ದಿನವೂ ನಿಮ್ಮೆಲ್ಲರ ಜೀವನದಲ್ಲಿ ಸುಖ ಶಾಂತಿ ತರಲಿ. ಪ್ರತಿದಿನದ ನಿಖರವಾದ ರಾಶಿ ಭವಿಷ್ಯವನ್ನು ಪಡೆದುಕೊಳ್ಳಲು ಮರೆಯದೆ ನಮ್ಮ ಆಸ್ಟ್ರೋ ರಾಶಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.